ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಅತ್ತೆ ಮಾವ ಚರಿ ಎಲ್ಲರೂ ಇಂಡಿಯಾದಿಂದ US ಗೆ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮನೆ ಎಲ್ಲ ಕ್ಲೀನಿಂಗು, ಆರ್ಗನೈಸ್ ಮಾಡುವಂಥದ್ದು, ಅವ್ರಿಗೆಲ್ಲ ಸೆಟ್ ಮಾಡುವಂಥದ್ದು. ಹಾಗೆ ಚರಿ ರೂಮು, ಅವಳೊಂದು ಸಪ್ರೇಟ್ ರೂಮ್ ಬೇಕು, ಪ್ರಿನ್ಸಸ್ ಥೀಮ್ ಇರಬೇಕು, ಯೂನಿಕಾರ್ನ್ ಥರ ಇರಬೇಕು ಅಂತ ಕೇಳಿದ್ದು. ಸೊ ಅದನ್ನೆಲ್ಲ ಡೆಕೋರೇಟ್ ಮಾಡಿ ರೂಮ್ ಸೆಟ್ ಮಾಡಿರೋವಂಥದ್ದನ್ನ, ಕ್ಲೀನಿಂಗ್ ಮಾಡಿರೋವಂಥದ್ದನ್ನ ಎಲ್ಲ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಿ. ಅದರದ್ದೇ ಇದೆಲ್ಲ ಗ್ಲಿಮ್ಸು. ಸೊ ನೋಡಿಲ್ಲ ಅಂತಂದರೆ ಹೋಗಿ ಲಾಸ್ಟ್ ವಿಡಿಯೋನ ಒಂದ್ಸತಿ ಚೆಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವಾಗ ಚರಿ ಇಂಡಿಯಾದಲ್ಲಿ ಏನೇನು ಮಾಡ್ತಾ ಇದ್ದಾಳೆ ಅಂತ ಒಂದು ಚಿಕ್ಕದಾಗಿ ನೋಡ್ಕೊಂಡು ಬರೋಣ. ಸೊ ಲೆಟ್ಸ್ ಗೋ. ಕೃಷ್ಣ ಕರುಣಾ ಸಿಂಧು ದೀನ ಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ಬೃಂದಾವನೇಶ್ವರಿ ವೃಷಭಾನುಸದೆ ದೇವಿ ಪ್ರಣಮಾರಿ ಹರಿಪ್ರಿಯೆ ಶ್ರೀ ಭಗವಾನುವಾಚ ऊर्ध्वमूलमदर्शकम् अश्रुतं प्राहुरभ्रयं छन्दांसि यस्य परनामी यस्नं वेद स वेदवित् अदृश्यमूलान्यनुसन्ततानि कर्मानुबन्धीनि मनुष्योलोके अश्वत्थमेनं सुडिमूलमूलम् असत्तमेनं दुरेण चित्वा ततपदं तत्परिमार्जितव्यं यस्मिन् गता यन्तन्ति भूयः मेनेन चायं पुरुषं प्रपद्ये ಎಷ್ಟು ಪ್ರಾಣಿ. ಎಸ್, ಕೇಳಿದ್ರಲ್ವಾ ಚರಿ ಯಾವ ತರ ಶ್ಲೋಕಗಳನ್ನ ಹೇಳ್ತಾ ಇದ್ದಾಳೆ, ಮಹಾಭಾರತದ ಶ್ಲೋಕ ಅಂತ. ತುಂಬಾನೇ ಖುಷಿ ಆಗುತ್ತೆ ಕೇಳಕ್ಕೆ. ನಮ್ಮ ಮಕ್ಕಳು ಈ ತರ, ಅದು ಬೇರೆ ದೇಶದಲ್ಲಿ ಹುಟ್ಟಿರೋ ಮಕ್ಕಳು ಬೇಗ ಇಲ್ಲಿ ತನನ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತವೆ. ಹಾಗಾಗಿ ನನಗೇನಿತ್ತು ಅಂತಂದ್ರೆ, ಚರಿನ ಇಂಡಿಯಾದಲ್ಲಿ ಬಿಟ್ಟಿದ್ದು ಯಾಕೆ ಇಷ್ಟು ವರ್ಷ ಕಷ್ಟ ಆದ್ರೂ ಇಷ್ಟು ತಿಂಗಳ ಕಾಲ ಯಾಕೆ ಬಿಟ್ಟಿದ್ದೆ ಅಂತಂದ್ರೆ ಇದೇ ಕಾರಣಕ್ಕೆ. ಅವ್ರಿಗೆ ನಮ್ಮತನ, ನಮ್ಮ ಕಲ್ಚರ್, ನಮ್ಮ ಆಚರಣೆಗಳು ಒಂದಿಷ್ಟು ಗೊತ್ತಿರ್ಲಿ ಅಂತ. ಯಾಕೆಂತಂದ್ರೆ ಈ ದೇಶಗಳಲ್ಲಿ ಬೆಳೆಯೋ ಮಕ್ಕಳು ಇಲ್ಲಿ ತನನ ಬೇಗ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತವೆ. ಸೊ ಹಾಗಾಗಿ ನನಗೆ ಅಲ್ಲಿದೊಂದು ಸ್ವಲ್ಪ ಟಚ್ ಇರಲಿ ಅಂತ ಹೇಳಿ ಕಷ್ಟ ಆದ್ರೂ ಬಿಟ್ಟಿದ್ದೆ. ಹಾಗೆ ಇಲ್ಲಿ ನನ್ನ ತಮ್ಮ ಇಷ್ಟು ತಿಂಗಳುಗಳನ್ನ ನಮ್ಮ ತಮ್ಮ ಅವರೆಲ್ಲ ನೋಡ್ಕೊಂಡಿದ್ದಾರೆ. ಅವರಿಗೆ ಇವಾಗ ಇಷ್ಟು ದೂರ ನಮ್ಮನ್ನ ಕಳ್ಸಕ್ಕೆ ತುಂಬಾನೇ ಚರಿನ ಕಳ್ಸಕ್ಕೆ ತುಂಬಾನೇ ಕಷ್ಟ. ಅದನ್ನೇ ಹೇಳ್ತಾ ಇದ್ರು, ತುಂಬಾ ಕಷ್ಟ ಆಗ್ತದೆ, ಇನ್ಮೇಲೆ ಮನೆಯೆಲ್ಲ ಖಾಲಿ ಅನ್ನಿಸ್ತಾ ಇರತ್ತೆ ಅಂತ ಹೇಳಿ. ಸೊ ಹಾಗಾಗಿ ಕೊನೆ ಅವಳು ಬರೋ ಒಂದು ವಾರ ಅಥವಾ 15 days ಅವಳು ಎಲ್ಲಿ ಕೇಳ್ತಾಳೋ ಅಲ್ಲಿಗೆ. ಎಕ್ಸಿಬಿಷನ್ ಈಗ ರಜಾ ಅಲ್ವಾ, ಸೊ ಹಾಗಾಗಿ ಎಕ್ಸಿಬಿಷನ್ ಬಂದಿದೆ. ಸೊ ಅಲ್ಲಿ ಕರ್ಕೊಂಡೋಗಿ ಚರಿಗೆ ಫನ್ ಮಾಡೋದು, ಈ ತರ ಗೇಮ್ಸ್ ಆಡೋದು ಅಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅವಳಿಗೆ ಇಲ್ಲೆಲ್ಲ ಕರ್ಕೊಂಡೋಗಿ ಆಟ ಆಡಿಸ್ತಾ ಇದ್ದಾರೆ. ಹಾಗೆ ಇನ್ನೊಂದೇನು ಅಂತಂದ್ರೆ, ಚರಿ ನಮ್ಮ ಜೊತೆ ಇದ್ರೆ ನಮ್ಮನ್ನ ಹಚ್ಕೊಂಡು ಇರ್ತಾಳೆ. ಈಗ ಅಲ್ಲಿ ಇದ್ದಾಗ ನಮ್ಮನ್ನ ನೆನ್ಸ್ದಲೆ, ಅಂದ್ರೆ ನಮ್ಮನ್ನ ನೆನ್ಸೋ ತರ ಬರ್ದಲೆ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಒಂಥರ ರಾಣಿ ಥರನೇ ನೋಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಥ್ಯಾಂಕ್ಸ್ ಎಲ್ಲ ಬರೀ ಥ್ಯಾಂಕ್ಸ್ ಹೇಳಿದ್ರೆ ಅದಕ್ಕೆಲ್ಲ ಸಾಲದೇ ಇಲ್ಲ ಅಂತ ಅನ್ಸುತ್ತೆ. ಎಸ್, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮಮ್ಮ ಅಂತೂ ಅಳ್ತಾ ಇದ್ರು, 15 ದಿನ 1 ತಿಂಗಳು ಮುಂಚೆಯಿಂದನೇ ಅಳ್ತಾ ಇದ್ರು. ಸೊ ಎಸ್, ಅವಳಿಗೆ ಇಲ್ಲೆಲ್ಲ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ಮಜಾ ಮಾಡಿಸ್ತಾ ಇದ್ದಾರೆ. ಹಾಗೇನೆ ನಮ್ಮ ಅತ್ತೆ ಮಾವ ಅವರೆಲ್ಲ 2 ದಿನ ಮುಂಚೆನೆ ಬಂದರು. ಬಿಕಾಸ್ ಅವರು ಧಾರವಾಡದಿಂದ ಬರಬೇಕಿತ್ತಲ್ವ. ಸೊ ಧಾರವಾಡದಿಂದ ದಾವಣಗೆರೆಗೆ ಬಂದು ಅಲ್ಲೆಲ್ಲ ಬ್ಯಾಗ್ನ ಮತ್ತೆ ಇನ್ನೊಂದ್ಸತಿ ಚರಿದು ಮತ್ತೆ ನಂದೊಂದಿಷ್ಟು ಐಟಮ್ಸ್ಗಳಿತ್ತು, ಅದನ್ನೆಲ್ಲ ಪ್ಯಾಕ್ ಮಾಡಿ ಅದನ್ನೆಲ್ಲ ವೇ ಮಾಡಿ ಮತ್ತೆ ಅಲ್ಲಿಂದ ಒಂದಿಷ್ಟು ಸಿ ಆಫ್ ಹೇಳಕ್ಕೆ, ಅಂದರೆ ಬಾಯ್ ಹೇಳಕ್ಕೆ ಒಂದಿಷ್ಟು ಜನ ರಿಲೇಟಿವ್ಸ್ ಕೂಡ ಬಂದಿದ್ರು. ಸೊ ಅವ್ರನ್ನೆಲ್ಲ ಕರ್ಕೊಂಡು ಹಬ್ಬದ ಊಟ ಮಾಡಿದ್ರು ನಮ್ಮ ಮನೆಯಲ್ಲಿ. ಚರಿ ಹೋಗ್ತಾ ಇದ್ದಾಳೆ ಆ್ಯಂಡ್ ಇವರೆಲ್ಲ US ಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಹೋಳಿಗೆ, ವಡೆ, ಮಾಮೂಲಿ ಏನು ಹಬ್ಬದ ಊಟ ಇರುತ್ತಲ್ಲ, ಸೊ ಅದನ್ನೆಲ್ಲ ಮಾಡಿ ಫುಲ್ ಖುಷಿಯಿಂದ ಕಳಿಸ್ಕೊಡ್ತಾ ಇದ್ದಾರೆ. ತುಂಬ ಜನ ಬರ್ತಿದ್ದ ಕಾರಣ TTನ ಬುಕ್ ಮಾಡಿದ್ರು. ಸೊ ಎಲ್ಲರೂ ಮಜಾ ಮಾಡಿಕೊಂಡು ಹೋಗ್ಬೋದು ಬೆಂಗಳೂರಿಗೆ ಅಂತ ಹೇಳ್ಬಿಟ್ಟು. ಸೊ ದಾವಣಗೆರೆಯಿಂದ ಬೆಂಗಳೂರಿಗೆ ಒಂದು 5 hours ಜರ್ನಿ ಆಗತ್ತೆ. ಸೊ ಹಾಗಾಗಿ ಇವರು ಫ್ಲೈಟ್ ಇದ್ದಿದ್ದು ಅವ್ರದ್ದು ಶುಕ್ರವಾರ ಬೆಳಗಿನ ಜಾವ. ಸೊ ಹಾಗಾಗಿ ಅವರು ಗುರುವಾರನೇ ಬಿಡಬೇಕಿತ್ತು, ಅಂದರೆ ರೆಸ್ಟ್ ಆಗಬೇಕಲ್ಲ. ಅವತ್ತಿನ ಗುರುವಾರ ರಾತ್ರಿ, ಅಂದರೆ ರಾತ್ರಿ ಏನೂ ನಿದ್ದೆನೇ ಮಾಡೋಕ್ಕಾಗಲ್ಲ. ಬಿಕಾಸ್
ಹೋಗೋದಿರುತ್ತೆ, ಪ್ರಿಪ್ರೇಷನ್ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಇರುತ್ತೆ. ಸೊ ಹಾಗಾಗಿ ಗುರುವಾರ ಮಧ್ಯಾಹ್ನ ಊಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಫುಲ್ ಫನ್ ಮಾಡಿಕೊಂಡು ಎಲ್ಲರೂ ಅಂತಾಕ್ಷರಿ ಹಾಡಿಕೊಂಡು ಕುಣ್ಕೊಂಡು ಮಜಾ ಮಾಡಿಕೊಂಡು ಎಸ್, ಅವರು ಒಂದು ಹೋಟೆಲ್ ಬುಕ್ ಮಾಡಿದ್ವಿ, ಅಂದರೆ ರೂಮ್ಸ್ಗಳನ್ನ ಬುಕ್ ಮಾಡಿದ್ವಿ. ಸೊ ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ 8 ಗಂಟೆ ಆಗಿದೆ. ಸೊ 8 ಗಂಟೆಯಿಂದ ಅವರು ಸ್ವಲ್ಪ ಊಟ ಮಾಡೋವಂಥದ್ದು ಅದೆಲ್ಲ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಮಮ್ಮಿ ಚರಿ ಜೊತೆನೇ ಇದ್ದಾರೆ, ಬಿಕಾಸ್ ಅವರಿಗೆ ತುಂಬ ದುಃಖ ಚರಿ ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ ಹೇಳಿ. ತುಂಬ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಮೊಮ್ಮಕ್ಕಳು ಅಂದರೆ ಹಾಗೆ ಅಲ್ವಾ, ಅಜ್ಜಿ ತಾತಂದ್ರು ಮಾಮ ಎಲ್ಲರೂ. ಆ್ಯಂಡ್ ನಮ್ಮನೇಲಿ ಚರಿನೇ ಫಸ್ಟ್ ಮೊಮ್ಮಗಳು. ಸೊ ಹಾಗಾಗಿ ಎಲ್ಲರೂ ಚರಿನ ಇಷ್ಟಪಡೋರೆ. ಸೊ ಇಲ್ಲಿ 1 ಗಂಟೆ ಸುಮಾರು, ಅವರು ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಅವರು ಏರ್ಪೋರ್ಟ್ ಹತ್ರ ಬಂದಿದ್ದಾರೆ. ಸೊ ಇದು ಬಂದು ಟರ್ಮಿನಲ್ 2 ಏರ್ಪೋರ್ಟು. ನಮ್ಮ ಮಮ್ಮಿ ನೋಡ್ತಾ ಇರ್ಬೋದು, ಇದ್ದಾರೆ ಕಳ್ಸೋಕ್ಕೆ ಚರಿನ. ಎಸ್, ಅಂದರೆ ಇಂಡಿಯಾದಲ್ಲಿ ಎಲ್ಲೇ ಇದ್ರೂ ಯಾವಾಗಾದರೂ ನೋಡೋಂಗಾದರೆ ಬಂದು ನೋಡ್ಬೋದಲ್ವ. ಸೊ ಈ ಥರ ಅದು US ಅಲ್ಲಿ ಇಷ್ಟು ದೂರ ಇರೋ ಕಾರಣ ಆ ಥರ ದುಃಖ ಆಗುತ್ತೆ. ಇಷ್ಟು ದಿನ ಇದ್ದು ಇನ್ಮೇಲೆಲ್ಲ ಚರಿನ ಮಿಸ್ ಮಾಡ್ಕೋತೀವಲ್ಲ ಅಂತ ಹೇಳ್ಬಿಟ್ಟು. ಸೊ ಇದು ಬಂದು ಟರ್ಮಿನಲ್ 2. ಇಲ್ಲೆಲ್ಲ ಇಂಟರ್ನ್ಯಾಷ್ನಲ್ ಫ್ಲೈಟ್ಸ್ಗಳು ಇಲ್ಲಿಂದ ಹೊರಡುತ್ತೆ. ಸೊ ಎಸ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಟರ್ಮಿನಲ್ 2. ನಂಗೆ ತುಂಬ ಇಷ್ಟ ಆಯಿತು. ಮಧ್ಯರಾತ್ರಿ ಇನ್ನೂ ಚರಿ ಎದ್ದಿದ್ದಾಳೆ, ಐ ಡೋಂಟ್ ನೋ ಹೌ. ಸೊ ಚರಿ ಯೂಶ್ವಲಿ ಮಲ್ಕೊಳ್ಳೋದು 10:30-11 ಗಂಟೆ ಅಷ್ಟರಲ್ಲಿ. ಬಟ್ ಇವಾಗ ಪಾಪ 1-1:30 ಆದ್ರೂ ಎದ್ದೇ ಇದ್ದಾಳೆ. ಹಾಗೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಕಳ್ಸೋಕ್ಕೆ. ಹಾಗೆ ಎಲ್ಲರೂ ಹಗ್ ಮಾಡೋವಂಥದ್ದು, ಕಿಸ್ ಮಾಡೋವಂಥದ್ದು ಇದೆಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಫೋಟೋಸ್ಗಳು ವಿಡಿಯೋಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಮಮ್ಮಿ, ಅಪ್ಪಾಜಿ, ನನ್ನ ತಮ್ಮ, ಹಾಗೆ ನನ್ನ ಮೈದ್ನರು ಎಲ್ಲರೂ ಬಂದಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ. ಒಂದು 13-15 ಜನ ಇದ್ದರು ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲ ನೋಡುವ ಚರಿ ಓಡಿ ಬಂದು ನಮ್ಮ ಅಮ್ಮನ ಹಗ್ ಮಾಡ್ತಾ ಇದ್ದಾಳೆ. ಓ ಮೈ ಗಾಡ್, ಚರಿಗೆ ಅವ್ರ ಅಜ್ಜಿ ಅಂದರೆ ತುಂಬಾ ಇಷ್ಟ. ಸೊ ಎಲ್ಲರನ್ನೂ ಹಗ್ ಮಾಡಿ ಹೋಗ್ತಾ ಇದ್ದಾಳೆ. ನೋಡೋಕ್ಕೆ ಒಂಥರ ಬೇಜಾರಾಗುತ್ತೆ ಸೀರಿಯಸ್ಲಿ. ಅದು ನಿಮಗೂ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಬಿಕಾಸ್ ಅಜ್ಜಿ ತಾತಂದ್ರ ಒಂದು ಪ್ರೀತಿ, ಅದಕ್ಕೆ ಏನು ಬೆಲೆ ಕಟ್ಟೋಕ್ಕೆ ಆಗಲ್ಲ. ಆ್ಯಂಡ್ ನನ್ನ ತಮ್ಮ, ಓ ಮೈ ಗಾಡ್, ಅವಳು ಯಾವಾಗಲೂ ಏನಂತಿರ್ತಾಳೆ ಅಂತಂದರೆ, ನನ್ನ ತಮ್ಮನ ಹೆಸರು ಸೂರಜ್, ಅವಳು ಸೂ ಅಂತ ಕರೀತಾಳೆ. ಸೂ ನನಗೆ ಮಮ್ಮಿ, ಫಸ್ಟ್ ಮಮ್ಮಿ ಅಂತ, ಅವನೇ ಫಸ್ಟ್ ಮಮ್ಮಿ ಅಂತ, ನಾನೇ ಸೆಕೆಂಡ್ ಮಮ್ಮಿ ಅಂತೆ. ಸೊ ಅಷ್ಟು ಚೆನ್ನಾಗಿ, ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾನೆ. ಹಾಗಾಗಿ ಅವನಿಗೂ ಅಷ್ಟೇ ಬೇಜಾರು ಚರಿನ ಕಳ್ಸೋಕ್ಕೆ. ಸೊ ಎಲ್ಲರೂ ಪಾಪ ಎದ್ದಿದ್ದಾರೆ ಅವ್ರನ್ನ ಕಳ್ಸೋಕ್ಕೆ. ಮಧ್ಯರಾತ್ರಿ ಎಲ್ಲರೂ ಬಂದು ಅವ್ರನ್ನ ಸಿ ಆಫ್ ಹೇಳ್ತಾ ಇದ್ದಾರೆ. ನೋಡೋಕ್ಕೆ ಆ್ಯಕ್ಚುಲಿ ನಮಗೆ ಖುಷಿ, ಅವರಿಗೆಲ್ಲ ಸ್ವಲ್ಪ ಕಷ್ಟ ಹೋಗ್ತಾ ಇದ್ದಾರೆ ಅಂತ. ಆ್ಯಂಡ್ ನಮ್ಮ ಅತ್ತೆ ಮಾವನೂ ಅಷ್ಟೇ ಸ್ವಲ್ಪ ಧೈರ್ಯ ಮಾಡಿ ಫಸ್ಟ್ ಟೈಮ್ ಏರ್ಪೋರ್ಟ್ ಒಳಗೆ ಬಂದು ಫ್ಲೈಟ್ ಹತ್ತಿ ಇಲ್ಲಿಗೆ 3 ಜನ ಬರೋವಂಥ ಧೈರ್ಯ. ಇಟ್ಸ್ ಕ್ವೈಟ್ ಚಾಲೆಂಜಿಂಗ್ ಅವರಿಗೆ. ಸೊ ನೋಡೋಣ ಹೇಗೆ ಬರ್ತಾರೆ ಅಂತ ಹೇಳಿ. ಸೊ ಎಸ್, ಇವಾಗ ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇದ್ದಾರೆ, ಅಂದರೆ ಚೆಕ್ಕಿಂಗ್ ಮಾಡೋಕ್ಕೆ. ಸೊ ಇಲ್ಲಿ ಫಸ್ಟು ಟಿಕೆಟು ಮತ್ತು ಪಾಸ್ಪೋರ್ಟ್ನ ನೋಡಿ ಅಲ್ಲಿ ಏರ್ಪೋರ್ಟ್ ಒಳಗೆ ಬಿಡ್ತಾರೆ. ಸೊ ಅಲ್ಲಿ ನೋಡ್ತಾ ಇರ್ಬೋದು, ಲಾಸ್ಟ್ ಬಾಯ್ ಮಾಡ್ತಾ ಇದ್ದಾರೆ ಒಳಗಡೆ ಹೋಗೋಕ್ಕೂ ಮುಂಚೆನೇ. ಚರಿನೂ ಅಷ್ಟೇ ಬಾಯ್ ಮಾಡ್ತಾ ಇದ್ದಾಳೆ. ಎಸ್, ಇವಾಗ ಸೊ ಒಳಗಡೆ ಹೋಗಿ ಬ್ಯಾಗ್ನೆಲ್ಲ ಚೆಕ್-ಇನ್ ಮಾಡಬೇಕು. ಸೊ ಚೆಕ್-ಇನ್ ಮಾಡಿ ಅಂತಂದರೆ ಈ ಏನು ಲಗೇಜ್ ಬ್ಯಾಗ್ಗಳು ಬರೀ 3 ಅಷ್ಟೇ ತೊಗೊಂಡಿರೋದು, ಜಾಸ್ತಿ ತೊಗೊಂಡಿಲ್ಲ. 6 ತೊಗೋಬೋದಾಗಿತ್ತು, ಬಟ್ ಅವರು 3 ಮಾತ್ರ ತೊಗೊಂಡಿದ್ದಾರೆ. ಇಲ್ಲಿ ನಾನು ಅವ್ರು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಚರಿಗೆ ನಮ್ಮಮ್ಮ ಹೇಳಿದರು ಕ್ಯಾರೆಟ್ ಹಲ್ವಾ ಅಂದರೆ ತುಂಬ ಇಷ್ಟಪಡ್ತಾ ಇದ್ದಾಳೆ ಇತ್ತೀಚೆಗೆ ಅಂತ ಹೇಳಿ. ಸೊ ಹಾಗಾಗಿ ನಾನು ಚರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಂದು ಹುಳಿ ಮಾಡ್ತಾ ಇದ್ದೀನಿ. ಬ್ರಾಹ್ಮಣ ಶೈಲಿಯ ಹುಳಿ ಎಲ್ಲ, ಪುಡಿ ಎಲ್ಲ ಹುರ್ಕೊಂಡು ಪುಡಿ ಮಾಡಿಕೊಂಡು, ಆಮೇಲೆ
ಹೋಳೆಲ್ಲ ಹಾಕಿ ನಾನು ಯಾವಾಗಾದ್ರೂ ವಿಡಿಯೋದಲ್ಲಿ ವ್ಲಾಗಲ್ಲಿ ತೋರಿಸ್ತೀನಿ. ತುಂಬ ಚೆನ್ನಾಗಿತ್ತು ಸಾರು. ಹಾಗೆ ಅನ್ನ ಸಾರು, ಚಪಾತಿ ಮತ್ತು ಅಡುಗೆ ಎಲ್ಲ ತರಿಸಿದ್ವಿ ನಾವು. ಒಂದಿಷ್ಟು ಚಪಾತಿ ಮಾಡಿದ್ದೆ, ಚರಿ ಗೋಬಿ ಅಂತ ಇಷ್ಟ ಅಂತ ಗೋಬಿ ಮಂಚೂರಿ ತರಿಸಿದ್ದೆ. ಹಾಗೆ ಪನ್ನೀರ್ ಮಸಾಲ ಇಷ್ಟ ಅಂತ ಹೇಳ್ಬಿಟ್ಟು ಅವಳಿಗೆ ಪನ್ನೀರ್ ತುಂಬ ಇಷ್ಟ ಆಗುತ್ತೆ, ಸೊ ಪನ್ನೀರ್ ಗ್ರೇವಿ ತರಿಸಿದ್ದೆ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆ ಅಂತಂದರೆ ಫೈನಲಿ ಚರಿ ಬರ್ತಾ ಇದ್ದಾಳೆ. ಸೊ ಇವಾಗ ನಾವು ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ಕಾರೆಲ್ಲ ರೆಡಿ ಆಗಿದೆ. ಸೊ ನನ್ನ ಹಸ್ಬೆಂಡ್ ಕೆಳಗಡೆ ಹೋಗ್ತಾ ಇದ್ದಾರೆ. ನಾನು ಜಸ್ಟ್ ಕ್ವಿಕ್ಕಾಗಿ ಒಂದು ಇಂಟ್ರೋ ಕೊಡೋಣ ಅಂತ ಹೇಳಿಬಿಟ್ಟು. ಸೊ ಏನು ಅಂತಂದರೆ ಇವಾಗ ಟೈಮ್ ಇವತ್ತು ಶುಕ್ರವಾರ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಕೆಲಸಕ್ಕೆ ರಜಾ ಹಾಕಿದ್ದೀವಿ. ಬೆಳಗ್ಗೆಯಿಂದ ನಾವು ಕೆಲಸ ಮಾಡ್ತಾನೇ ಇದ್ದೀವಿ. ರೂಮ್ ಕ್ಲೀನ್ ಮಾಡೋದು, ಚರಿ ರೂಮ್ ಸೆಟ್ ಮಾಡೋದು, ಅಡುಗೆ ಮಾಡೋದು. ನಾವು ಮೈ ಗಾಡ್ ಹೋಲ್ ಮನೆ ಡೀಪ್ ಕ್ಲೀನ್ ಮಾಡಿದ್ದೀವಿ. ಬಿಕಾಸ್ ಚರಿ ಬರ್ತಾಳೆ, ಅವಳಿಗೊಂಥರ ಆ ವೈಬ್ಸ್ ಇರಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ನನಗೆ ತುಂಬಾ ಖುಷಿ, ಒಂಥರ ಚೂರು ಧೂಳಿರಬಾರ್ದು ಮನೆಯಲ್ಲಿ, ಆ ಥರ ಫುಲ್ ಕಂಪ್ಲೀಟ್ ಕ್ಲೀನಾಗಿರಬೇಕು. ಸೊ ಎಸ್, ಐ ಆಮ್ ಸೋ ಎಕ್ಸೈಟೆಡ್ ಚರಿನ ಮೀಟ್ ಮಾಡೋಕ್ಕೆ ಆಫ್ಟರ್ ಸೋ ಮೆನಿ ಡೇಸ್. ಲೈಕ್ ಎಷ್ಟು ತಿಂಗಳಾಯಿತು, ಒಂದು 8-9 ತಿಂಗಳಾಯ್ತು ಅಂದ್ಕೊಳ್ತೀನಿ ನಾನು ಚರಿನ ಹಗ್ ಮಾಡಿ ಫಿಸಿಕಲಿ ಟಚ್ ಮಾಡಿ. ವಾವ್, ಸೋ 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 ಎಕ್ಸೈಟೆಡ್. ನಿಮಗೆಲ್ಲ ನನ್ನ ಎಕ್ಸೈಟ್ಮೆಂಟ್ ಅರ್ಥ ಆಗ್ತದೆ ಅನ್ನೋ ಗೊತ್ತಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ದೇರ್ ಐ ಆಮ್ ಟ್ರ್ಯಾಕ್ ಮಾಡ್ತಾನೆ ಇದ್ದೀನಿ ನಾನು. ಏನು ಅಂತಂದರೆ ನಾವು ಕತಾರ್ ಫ್ಲೈಟ್ ಮಾಡಿದ್ದು. ಸೊ ಬ್ಯಾಂಗ್ಳೂರ್ ಟು ದೋಹಾ ಬಂದು 4.5 ತಾಸು. ದೋಹಾದಿಂದ ಇಲ್ಲಿ ನೋಡ್ತಾ ಇರ್ಬೋದು. ಸೊ ದೋಹಾದಿಂದ ಹ್ಯೂಸ್ಟನ್ನಿಗೆ ಬರ್ತಾ ಇದ್ದಾರೆ. ಸೊ ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಇಲ್ಲಿ 15 hours ಆಲ್ರೆಡಿ ಟ್ರಾವೆಲ್ ಮಾಡಿದ್ದಾರೆ ಬರೀ ದೋಹಾದಿಂದ ಹ್ಯೂಸ್ಟನ್ನಿಗೆ. ಇನ್ನೂ ರಿಮೈನಿಂಗ್ ಎಷ್ಟಿದೆ, 2 hours 4 minutes ರಿಮೈನಿಂಗ್ ಇದೆ. ಬ್ಯಾಂಗ್ಳೂರ್ ಟು ದೋಹಾಗೆ 4 hours ಅನಿಸುತ್ತೆ. ಸೊ ಅವ್ರು ಮತ್ತೆ ಧಾರವಾಡದಿಂದ ದಾವಣಗೆರೆಗೆ ಬಂದು, ದಾವಣಗೆರೆಯಿಂದ ಬ್ಯಾಂಗ್ಳೂರಿಗೆ ಹೋಗಿ, ಬ್ಯಾಂಗ್ಳೂರಿಂದ ಮತ್ತೆ ದೋಹಾದಿಂದ ಹ್ಯೂಸ್ಟನ್ನು. ಇಟ್ಸ್ ಅ ಲಾಂಗ್ ಜರ್ನಿ. ಸೊ ಹಾಗಾಗಿ ಅವಳಿಗೆ ಒಂದಿಷ್ಟು ಬಿಸ್ಕೆಟ್ಸ್, ಯೋಗರ್ಟ್ ತಿನ್ನೋಕ್ಕೆ ಕಾರಲ್ಲಿ ತಿನ್ನೋಕ್ಕೆ ಒಂದಿಷ್ಟೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಎಳ್ನೀರು, ನೀರು, ಚಾಕ್ಲೇಟ್ಸು ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಸೊ ಲೆಟ್ಸ್ ಗೋ. ಹೇಗಾಗುತ್ತೆ ನೋಡೋಣ, ಚರಿನ ಮೀಟ್ ಮಾಡೋಣ. ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಅವ್ರ ಫ್ಲೈಟ್ ರೀಚ್ ಆಗೋಕ್ಕಂದರೆ ಹ್ಯೂಸ್ಟನ್ನಿಗೆ ಬರೋಕ್ಕೂ 2 hour ಮುಂಚೆನೇ ನಾವು ಮನೆ ಬಿಟ್ವಿ. ಫಸ್ಟ್ ನಾನು ಅವ್ರಿಗೆಲ್ಲ ವೆಲ್ಕಮ್ ಮಾಡೋಕ್ಕೆ ಒಂದು ಬೊಕೆನ ತೊಗೊಂಡೆ. ಸೊ ಬೊಕೆ ಕೊಟ್ಟು ಅವ್ರನ್ನ ಬರ್ಮಾಡ್ಕೊಳ್ಳೋಣ ಅಂತ ಹೇಳಿ. ಬ್ಯೂಟಿಫುಲ್ ಆಗಿದೆ. ಹಾಗೆ ತುಂಬ ಮಳೆ ಬರ್ತಾ ಇತ್ತು ಅವತ್ತು. ನಂಗೆ ಎಷ್ಟು ಬೇಜಾರಾಯಿತು ಅಂತಂದರೆ, ಅದೊಂಥರ ಎಂಜಾಯ್ ಮಾಡಬೇಕು, ಖುಷಿ ಮೂಡಲ್ಲಿದ್ದಾಗ ಈ ಥರ ಎಲ್ಲ ಮಳೆ. ಆ್ಯಕ್ಚುಲಿ ನಂದು ಏನೇನೋ ಡಿಫ್ರೆಂಟ್ ಪ್ಲ್ಯಾನ್ಸ್ ತುಂಬಾ ಇತ್ತು, ಅದೆಲ್ಲ ಹಾಳಾಯಿತು ಮಳೆ ಬಂದು. ಸೊ ಇದು ಬಂದು ಏರ್ಪೋರ್ಟ್ಗೆ ಎಂಟ್ರ್ ಆಗೋವಂತಹ ಒಂದು ರೋಡ್. ಹಾಗೆ ಚರಿಗೆ ಇಷ್ಟ ಅಂತ ಹೇಳಿ ಒಂದಿಷ್ಟು ಚಾಕ್ಲೇಟ್ಸ್ಗಳನ್ನೆಲ್ಲ ತಂದೆ ಇಟ್ಕೊಂಡಿದ್ದೀನಿ. ನನ್ನ ಬ್ಯಾಗಲ್ಲೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಆ್ಯಕ್ಚುಲಿ ತೋರಿಸ್ಬೇಕಿತ್ತು ಏನೇನು ಇಟ್ಕೊಂಡಿದ್ದೀನಿ ಅಂತ. ಬಟ್ ನಾನು ತುಂಬ ಹರಿಬರಿಯಲ್ಲಿದ್ದೆ, ಬೆಳಗ್ಗೆಯಿಂದ ಕೆಲಸ ಆಯಿತು. ಹಾಗಾಗಿ ಜಾಸ್ತಿ ಏನು ಗ್ಲಿಮ್ಸ್ಗಳು, ವಿಡಿಯೋಗಳು ಮಾಡ್ಕೊಳಕ್ಕಾಗಿಲ್ಲ. ಬಟ್ ಹಾಗೆ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಟರ್ಮಿನಲ್ ಈ ಕಡೆ ಹೋಗಬೇಕು ನಾವು. ಸೊ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದರೆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗಳೆಲ್ಲ CDE ಗೆ ಬಂದು ತಲುಪುತ್ತೆ. ಸೊ ನಾವೀಗ ಈ ಕಡೆ ಹೋಗ್ಬೇಕಂದ್ರೆ ಕತಾರ್ ಫ್ಲೈಟ್ ಬರುವಂಥದ್ದು ಈ ಟರ್ಮಿನಲ್ಗೆ. ಸೊ ಆ ಕಡೆ ಹೋಗ್ತಾ ಇದ್ದೀವಿ. ಹಾಗೆ ಇನ್ನೊಂದು ಏನಂತಂದರೆ ಇಲ್ಲೆಲ್ಲ ಏನು ಪಾರ್ಕಿಂಗ್ ಸಿಗೋದು ತುಂಬಾ ಕಷ್ಟ. ತುಂಬ ದೊಡ್ಡದಿರುತ್ತೆ ಪಾರ್ಕಿಂಗು. ಬಟ್ ಸ್ಟಿಲ್ ನಮಗೆ ಕಷ್ಟ ಆಗುತ್ತೆ. ಲಾಸ್ಟ್ ಟೈಮ್ ನಾನು ಒಬ್ಬಳೇ ಬಂದಾಗ ನನ್ನ ಹಸ್ಬೆಂಡ್ ತುಂಬ ಕಷ್ಟಪಟ್ಟಿದ್ದಾರೆ ಬರೋಕ್ಕೆ. ಹಾಗೆ ಇಲ್ಲಿ ನಾವು ಟರ್ಮಿನಲ್ ಇಂದ ಇನ್ನೊಂದು ಕಡೆ ಕಾರ್ ನಿಲ್ಲಿಸ್ಬಿಟ್ಟು ಟರ್ಮಿನಲ್ ಕಡೆ ಒಂದು ಹೋಗ್ತಾ ಇದ್ದೀವಿ. ಸೊ ಇದು ಬಂದು ಟರ್ಮಿನಲ್ ಇಲ್ಲಿ ಒಂದು ಗೇಟ್ ಇದೆ. ಸೊ ಇಲ್ಲಿ ನಾವು ಕಾಯ್ಕೊಂಡು ನಿಂತ್ಕೋಬೇಕು. ಸೊ ಆ ಬಾಗಿಲಿಂದ ಬರ್ತಾರೆ. ಜಸ್ಟ್ ವೇಟಿಂಗ್ ತುಂಬ ಹೊತ್ತು ಕಾದ್ವಿ. ಆ್ಯಕ್ಚುಲಿ ಇಲ್ಲೆಲ್ಲ ಗೇಮ್ ಆಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಫ್ರೆಂಡು ಕೂಡ ಬಂದಿದ್ರು ಅವರು ನಮ್ಮ ಜೊತೆನೆ. ಸೊ
ಯಾಕೆಂದ್ರೆ ಅವ್ರ ಲಗೇಜ್ ಇರುತ್ತಲ್ಲ, ಸೊ ಯಾರಾದರೂ ಇನ್ನೊಂದು ಕಾರ್ ಬೇಕಾಗಿತ್ತು. ಸೊ ಹಾಗಾಗಿ ಅವ್ರಾಗೆ ನಾನು ಬರ್ತೀನಿ ಅಂತ ಅಂದರು. ಸೊ ಫೈನ್, ಈಸ್ ವೆರಿ ಕೈಂಡ್. ಸೊ ನಾವಿಲ್ಲಿ ಗೇಮ್ನ ಆಡ್ತಾ ಇದೀವಿ, ಯಾಕಂತಂದ್ರೆ ಅವ್ರಿಗೆ ವೀಲ್ ಚೇರ್ ಮಾಡಿದ್ವಿ ನಾವು. ಸೊ ವೀಲ್ ಚೇರ್ ಅವ್ರಿಗೆ ಕೊಡ್ತಾ ಇರ್ಲಿಲ್ವಂತೆ, ಅಂದರೆ ಗೇಟಿಂದ ಇಮಿಗ್ರೇಷನ್ ಮುಗಿಸ್ಕೊಂಡು ಇಮಿಗ್ರೇಷನ್ದ ಲಗೇಜ್ ತೊಗೊಂಡು ಬರಬೇಕಿತ್ತು. ಸುಮಾರು ಹೊತ್ತು ತೊಗೊಂತು. ಆ್ಯಕ್ಚುಲಿ ಅವರು ಫ್ಲೈಟ್ ಲ್ಯಾಂಡ್ ಆಗಿದ್ದು ಸಂಜೆ 6 ಗಂಟೆಗೆ. 8 ಗಂಟೆ 8:15 ತನಕನೂ ನಾವು ಕಾಯ್ತಾ ಇದ್ದೀವಿ, ಇನ್ನೂ ಬರ್ತಾ ಇಲ್ಲ. ನನಗೆ ನೋಡೋ ತವಕ ಏನಂತಂದ್ರೆ, ಇಷ್ಟು ದಿನ ಕಾದಿದ್ದು ಒಂಥರ, ಆ ಏರ್ಪೋರ್ಟ್ ಬಾಗ್ಲಲ್ಲಿ ನಿಂತು ಬರ್ತಾರ ಅಂತ ವೇಟ್ ಮಾಡೋದು ಅದು ಒಂಥರ. ನನಗಂತೂ ಯಾವಾಗ ಬರ್ತಾರಪ್ಪ, ಯಾಕಂತಂದ್ರೆ ಯೂಶಲಿ ಲೈಕ್ ವಿತಿನ್ 1 hour 45 minutes ಒಳಗೇನೆ ಬಂದ್ಬಿಡ್ತಾರೆ. ಸೊ ಫೋನ್ ಮಾಡ್ತಾನೆ ಇದ್ವಿ, ಎಲ್ಲಿದ್ದೀರಿ ಅಂತ. ಸೊ ಫೈನಲಿ ನಮಗೆ ಕಾಣಿಸಿದ್ರು ನೋಡಿ ಇಲ್ಲಿ ಬಾಗ್ಲ ಹತ್ರ. ನನ್ನ ಖುಷಿಗೆ, ನನ್ನ ಎಕ್ಸೈಟ್ಮೆಂಟ್ಗೆ ಅದೊಂದು ಬೌಂಡ್ರಿನೇ ಇರಲಿಲ್ಲ ಅಂತ ಹೇಳ್ಬೋದು. ಸೊ ನಾನಂತೂ ಫುಲ್ ಆ್ಯಕ್ಚುಲಿ ಅಲ್ಲೆಲ್ಲ ಕುಣಿದಾಡೋ ಅಷ್ಟು ಖುಷಿಯಾಗಿತ್ತು, ಬಟ್ ಕಂಟ್ರೋಲ್ ಮಾಡ್ತಾ ಇದ್ದೆ. ಸರಿ, ಆಲ್ಮೋಸ್ಟ್ ಬರ್ತಾ ಇದ್ದಾಳೆ. ಅಲ್ಲಿ ನೋಡ್ತಾ ಇರ್ಬೋದು, ಅವ್ರ ಅಜ್ಜಿ ತೊಡೆ ಮೇಲೆ ಕುತ್ಕೊಂಡು ಬರ್ತಾ ಇದ್ದಾರೆ. ಸೊ ನಾವು ವೀಲ್ ಚೇರ್ ಮಾಡಿರೋ ಕಾರಣ ಅವರು ಮತ್ತೆ ಅವ್ರನ್ನೆಲ್ಲ ಕರ್ಕೊಂಡು ಬಂದರು, ಹಾಗೆ ಲಗೇಜ್ ಕೂಡ ತೊಗೊಂಡ್ಬಂದರು. ಸೊ ನಾನು ಅವಳಿಗೆ ಒಂದು ಬೇಗ ಹಗ್ ಕೊಟ್ಟೆ. ಇವಾಗೂ ನನಗೆ ಒಂಥರ ಅನಿಸ್ತಾ ಇದೆ ವಾಯ್ಸ್ ಓವರ್ ಕೊಡಬೇಕು. ಐ ವಾಸ್ ಸೋ ಹ್ಯಾಪಿ. ತುಂಬ ದಿನದಿಂದ ಈ ಒಂದು ಹಗ್ಗಿಗೆ ಕಾಯ್ತಾ ಇದ್ದೆ, ದಿನಗಳನ್ನು ಎಣಿಸ್ತಾ ಇದ್ದೆ, ಕ್ಷಣಗಳನ್ನು ಎಣಿಸ್ತಾ ಇದ್ದೆ. ಸೊ ನಾವು ಐ ಆಮ್ ಸೋ ಹ್ಯಾಪಿ. ನನ್ನ ಮಗು ನನ್ನ ಹತ್ರ ಬಂದು ಸೇರಿತು ತುಂಬ ತಿಂಗಳ ನಂತರ. ವಾವ್, ಇಟ್ ವಾಸ್ ಅನ್ ಅಮೇಝಿಂಗ್ ಫೀಲ್. ಹಾಗೆ ನಮ್ಮ ಅತ್ತೆ ಮಾವ ಎಲ್ಲರನ್ನೂ ನೋಡಿ ತುಂಬ ಖುಷಿ ಆಯಿತು. US ಅಲ್ಲಿ ಅವ್ರನ್ನೆಲ್ಲ ನೋಡ್ತಾ ಇರೋದು ಒಂಥರ ಅದೆಲ್ಲ ಮೂಮೆಂಟ್ಸ್ಗಳು ಒಂಥರ ಕನಸು ಥರ ಅನ್ನಿಸ್ತಾ ಇತ್ತು ನನಗೆ. ಯಾಕೆಂತಂದರೆ ಅದು ಅಷ್ಟು ಖುಷಿಯ ಕ್ಷಣಗಳು ನನಗೆ. ನನ್ನ ಹಸ್ಬೆಂಡು ನೋಡ್ತಾ ಇರ್ಬೋದು ನೀವು, ಪಾಪ ಅವ್ರಿಗೂ ಕೂಡ ಫುಲ್ ಎಮೋಷ್ನಲ್ ಆಗಿದ್ರು ಚರಿ ನೋಡಿ. ಬಿಕಾಸ್ ನನಗಿನ್ನ ತುಂಬ ತಿಂಗಳು ಅವರೇ ಜಾಸ್ತಿ ಬಿಟ್ಟಿದ್ದು. ಸೊ ಅವರು ತುಂಬಾ ಖುಷಿಯಾಗಿದ್ದಾರೆ. ಸೊ ಎಸ್, ಅವ್ರನ್ನೆಲ್ಲ ಕರ್ಕೊಂಡು ಆಲ್ರೆಡಿ ಸುಸ್ತಾಗಿರ್ತಾರೆ. ಸೊ ಆ ಟರ್ಮಿನಲ್ಲಿಂದ ನಾವು ಪಾರ್ಕಿಂಗ್ ಕಡೆ ಹೋಗ್ತಾ ಇದ್ದೀವಿ. ಎಸ್, ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ. ಸೊ ನಿಮಗೂ ಎಲ್ಲ ನೋಡಿ ಖುಷಿ ಆಗ್ತಾ ಇರತ್ತೆ ಅಂತ ಅಂದ್ಕೊಳ್ತೀನಿ. ಚರಿನ US ಅಲ್ಲಿ ಈ ಥರ ಮಾಡ್ಕೊಳ್ಳೋದು ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅವಳನ್ನು ಇಷ್ಟು ದಿನ ಬಿಟ್ಟಿರ್ತೀನಿ ಅಂತ. ಬಟ್ ಫೈನಲಿ ಚರಿ ನನ್ನ ಹತ್ರ ಬಂದು ಸೇರಿದ್ಲು. ಐ ಆಮ್ ಸೋ ಹ್ಯಾಪಿ. ನಿಮ್ಮೆಲ್ಲರ ಜೊತೆ ಈ ನನ್ನ ಖುಷಿಯ ಕ್ಷಣಗಳನ್ನು ಹಂಚ್ಕೊಳ್ಳೋಕ್ಕೆ ನನಗೂ ತುಂಬಾ ಖುಷಿ ಆಗುತ್ತೆ. ಸೊ ಅವ್ರ ಜರ್ನಿ ಎಲ್ಲ ಹೇಗಿತ್ತು, ಏನೇನೆಲ್ಲ ಮಾಡಿದರು, ಅದನ್ನೆಲ್ಲ ನಾನು ಅವ್ರ ಬಾಯಿಂದನೇ ನಿಮಗೆ ಕೇಳಿಸ್ತೀನಿ. ಸೊ ನೋಡ್ತಾ ಇರ್ಬೋದು, ಇನ್ನೂ ಮಳೆ ಬರ್ತಾನೇ ಇದೆ. ನಾವು ಏರ್ಪೋರ್ಟಿಂದ ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀವಿ. ಅವತ್ತು ತುಂಬಾ ಸುಸ್ತಾಗಿರ್ತಾರೆ. ಸೊ ಅವ್ರ ಬಾಯಿಂದ ಕೇಳೋಣ ಅವ್ರ ಜರ್ನಿ ಹೇಗಿತ್ತು ಅಂತ. ಎಸ್, ನೋಡಿದ್ರಲ್ವಾ ಚರಿ ಮತ್ತು ನಮ್ಮ ಅತ್ತೆ ಮಾವ ಎಲ್ಲರೂ US ಇಂಡಿಯಾದಿಂದ ಬಂದಿರೋಂಥ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಅವರೆಲ್ಲ ಬಂದಿದ್ದಂತಹ ವಿಡಿಯೋ ಅವ್ರು ಮಾಡ್ಕೊಳಕ್ಕಾಗಿಲ್ಲ, ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೊನೆಗೆ ಒಂದಿಷ್ಟು ಪಿಕ್ಚರ್ಸ್ಗಳನ್ನು ಹಾಕ್ತೀನಿ, ನೋಡ್ಬೋದು. ಚೆರಿ ಸೆಲ್ಫಿ ತೊಗೊಂಡಿರೋ ಅಂಥದ್ದು. ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೆ ನಮಸ್ಕಾರ. ಮುಂದಿನ ವ್ಲಾಗ್ಸ್ಗಳೆಲ್ಲ ತುಂಬ ಚೆನ್ನಾಗಿರುವಂತಹ ವ್ಲಾಗ್ಸ್ಗಳು ಬರುತ್ತೆ. ಸೊ ಮಿಸ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಸೊ ಅಲ್ಲಿವರೆಗೂ ನಮಸ್ಕಾರ, ಬಾಯ್.